ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾಡಿನ ಸಮಸ್ತ ಜನರಿಗೂ ಚಂದ್ರವನ ಆಶ್ರಮ ಮತ್ತು ಕಾಶಿ ಚಂದ್ರಮೌಳೇಶ್ವರನ ಸೂರ್ಯ ಸ್ಪರ್ಶ ಆಗಿರುವಂಥ ಸುಸಂದರ್ಭವನ್ನು ತಾವೆಲ್ಲ ಮೀಡಿಯಾದ ಮುಖಾಂತರ ವೀಕ್ಷಣೆ ಮಾಡಿದ್ದೀರಾ. ತಾವೆಲ್ಲ ಧನ್ಯರು ಅಂತ ನಾನು ಭಾವಿಸ್ಕೊಳ್ತೀನಿ. ಎರಡನೇದೇನಪ್ಪ ಅಂತಂದರೆ 2 ದಿನ 3 ದಿನಗಳ ಮೋಡ ಕವಿದಿರೋ ವಾತಾವರಣದಲ್ಲಿ ಸೂರ್ಯನ ಸ್ಪರ್ಶ ಆಗ್ತದೋ ಇಲ್ಲವೋ ಅಂತ ಎಲ್ಲರಿಗೂ ಡೌಟ್ ಇತ್ತು. ಆದರೂ ಸಹ ಮಾಡುವ ಕರ್ತವ್ಯ ಆ ಸೂರ್ಯದೇವನನ್ನ ಪ್ರಾರ್ಥನೆ. ನಾನು ಈ ಸಲನೂ ಸಹ ಅಗ್ನಿಹೋತ್ರ ಮಾಡ್ತೀನಿ, ಪ್ರತಿದಿನ ಮಾಡ್ತೀನಿ. ಮಾಡಿ ಸೂರ್ಯದೇವನಿಗೆ ಹೇಳಿದೆ, ನಾನು ಪ್ರತಿದಿನನೂ ನೀನು ಪೂಜಿಸ್ತೀನಿ. ಹೋದ ವರ್ಷ ಬಂದಿಲ್ಲ, ನಮ್ಮ ಈಶ್ವರನಿಗೆ ಸ್ಪರ್ಶ ಮಾಡುವಂಥ ಗಳಿಗೆ ನಾನು ನೋಡಬೇಕಪ್ಪ ಅಂತ ಅಂದ್ಕೊಂಡು ಬಂದೆ. ಬಹುಶಃ ಸೂರ್ಯ ಅಷ್ಟೊತ್ತಿಗೆ ಉದಯಿಸಿದಂಥ ಬೆಳಕು ನೋಡಿ ಭಾಳ ಸಂತೋಷ ಆಯಿತು. ಈ ಮಕರ ಸಂಕ್ರಾಂತಿ ಅಂತ ಅಂದರೆ ದಕ್ಷಿಣಾಯನ ಅಂತಂದರೆ ಭೀಷ್ಮಾಚಾರ್ಯರಿಗೆ ಎಲ್ಲ ಗೊತ್ತಿದೆ. ಬಾಣಗಳನ್ನು ಅರ್ಜುನ ಬಿಟ್ಟು ಅದನ್ನು ಶಯನ ಮಾಡಿ ಮಲ್ಕೊಳ್ಳೋಕ್ಕೆ ಆಗುವಂಥ ಬಾಣಗಳನ್ನು ಬಿಟ್ಟು ಉಸಿರು ಹೋಗಿರೋದಿಲ್ಲ. ಆದರೆ ಎಲ್ಲರಿಗೂ ಆಶ್ಚರ್ಯ ಏನಂತಂದರೆ ಅದು ದಕ್ಷಿಣಾಯನದಲ್ಲಿ ಅವರಿಗೆ ಬಾಣಗಳನ್ನು ಬಿಟ್ಟಿರೋದ್ರಿಂದ ಉತ್ತರಾಯಣದವರೆಗೂ ಕಾಯ್ತಾರೆ. ಯಾಕೆ ಅಂದರೆ ಅದು ಮೋಕ್ಷ ಕಾಲ ಅಂತ, ಅದು ಜ್ಞಾನದ ಕಾಲ ಅಂತ, ಅದು ಸಾಧನೆಯ ಕಾಲ ಅಂತ, ಸ್ವರ್ಗ ಕಾಲ ಅಂತ ಕರೀತಾರೆ ಇದನ್ನು. ಅಂಥ ಸ್ವರ್ಗ ಕಾಲ ಬರೋವರೆಗೂ ಅವರು ಕಾಯ್ತಾ ಇದ್ರು ಅನ್ನೋದು ಒಂದು ಸೂಚನೆ ಆಗಿದೆ. ಹಾಗೆ ಸೂರ್ಯನಾರಾಯಣ ಸಾಕ್ಷಾತ್ ಭಗವಂತ ಪರಮಾತ್ಮನಿಗೂ ಸಂಧ್ಯೆ ಆದಂಥ ಸಂದರ್ಭದಲ್ಲಿ ಉಪದೇಶಿಸಿದ ಪರಮಾತ್ಮ ಅಂತ ಒಂದು ಕಾಲ ಇದೆ. ಅದಕ್ಕೆ ಸೂರ್ಯನಾರಾಯಣ ಈಶ್ವರನಲ್ಲಿ ಇದೊಂದು ಸ್ಪರ್ಶವನ್ನು ಮಾಡಿತು ಅಂತ ಅಂದರೆ ಈ ನಾಡು ಮತ್ತು ದೇಶಕ್ಕೆ ಒಳ್ಳೆಯದಾಗ್ತದೆ ಅನ್ನೋದಕ್ಕೋಸ್ಕರ ಇವತ್ತು ನಾನು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಕಳೆದ ಬಾರಿ ಸ್ಪರ್ಶ ಆಗಿಲ್ಲ, ಒಂದಷ್ಟು ಘಟನೆಗಳು ನಡೆದಿದ್ದು. ಹೌದು, ನಾನು ಸಹ ಹೇಳಿದ್ದೆ ಈ ಥರ ಘಟನೆಗಳಾಗ್ತವೆ ಅಂತ ಹೇಳಿದ್ದೆ. ಈ ವರ್ಷವೂ ಇದ್ದಾವೆ ಘಟನೆಗಳು. ಆದರೆ ಈ ವರ್ಷ ಸ್ಪರ್ಶ ಆಗಿರೋದ್ರಿಂದ ಎಲ್ಲವೂ ಸಹ ಆ ಭಗವಂತನ ಕೈಲಿ ತಡೆ ಹಿಡಿಯುವಂಥ ಶಕ್ತಿ ಯಾವುದೋ ಮನುಷ್ಯ ರೂಪದಲ್ಲಾಗ್ಬೋದು, ಅವೆಲ್ಲವೂ ನಡೀತವೆ. ನಡೆದರೂ ಸಹ ಅಷ್ಟು ಪರಿಣಾಮ ಬೀರೋದಿಲ್ಲ. ಏನೆಲ್ಲ ಘಟನೆ? ಒಂದು ನೀರಿನ ಅಂಶಗಳಲ್ಲಿ ಅಂದರೆ ಮಳೆ ಬಂದು ಹೆಚ್ಚು ಕಟ್ಟೆಗಳನ್ನು ಒಡೆಯುವಂಥದ್ದು, ಊರು ಮುಳುಗುವಂಥದ್ದು ಈ ಸಲನೂ ಇದೆ. ಆದರೆ ಅಂಥ ಘಟನೆಗಳು ಆಗೋದಿಲ್ಲ. ಬಾಂಬ್ ಸ್ಫೋಟಗಳು ಆಗುವಂಥದ್ದು ಇದೆ. ಆಮೇಲೆ ದೇಶದ್ರೋಹಿಗಳು ಉಗ್ರಗಾಮಿಗಳ ಒಂದು ತಾಂಡವ ಆಡುವಂಥ ಸಾಧ್ಯತೆಗಳಿದೆ. ಆದರೆ ಬರೀ ಒಂದೇ ದೇಶಕ್ಕಲ್ಲ, ಬೇರೆ ಬೇರೆ ದೇಶಗಳಲ್ಲೂ ತಾಂಡವ ಆಡುವಂಥ ಸಾಧ್ಯತೆಗಳಿದೆ. ಎಲ್ಲ ದೇಶಗಳು ಒಂದಾಗಿ ಬಹುಶಃ ಆ ಉಗ್ರಗಾಮಿಗಳಿಗೆ ನಿಗ್ರಹಿಸುವಂಥ ಕಾಲನೂ ಈಗ ಬಂದಿದೆ. ರಾಜಕಾರಣಗಳಲ್ಲಿ ಮನಸ್ಥಿತಿಗಳು ಅಂತ ಪರಿಣಾಮಗಳು. ಯಾಕೆಂತಂದರೆ ಈಶ್ವರಂದು ಬ್ರಹ್ಮಸ್ಥಾನಕ್ಕೆ ಬಂದು ವಿಷ್ಣು ಸ್ಥಾನಕ್ಕೆ ಬಂದರೆ ಅಂತಂದರೆ ಒಂದಿಷ್ಟು ಯುದ್ಧಗಳಲ್ಲಿ ಒಳಗನೆ ಯುದ್ಧ ಆಗುವಂಥ ಸಾಧ್ಯತೆಗಳು, ಅದು ಏನಾದರೂ ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳು ಇದೆ. ರಾಜ್ಯಕ್ಕೂ ಸೇರಿಸಿ ಒಂದೇ ಪಕ್ಷದಲ್ಲಿ ಹೊಡಕ್ತಿರ್ಬೋದು, ಒಂದೇ ಪಕ್ಷ ಆಗ್ಬೋದು, ಬೇರೆ ಬೇರೆ ಪಕ್ಷಗಳಾಗ್ಬೋದು, ಬೇರೆ ಬೇರೆ ಪಕ್ಷಗಳು ಒಂದು ಪಕ್ಷ ಸೇರ್ಬೋದು, ಇಲ್ಲ ಬೇರೆ ಅಧಿಕಾರದ ಬದಲಾವಣೆಗಳಾಗ್ಬೋದು, ಒಂದಿಷ್ಟು ಇಲ್ಲ ಭಾಳಷ್ಟು ಒಂಥರ ಹಾಲಿರುವಂಥದ್ದು ಒಡೆಯುವಂಥ ಸಾಧ್ಯತೆಗಳಿದೆ. ಸಿಎಂ ಬದಲಾವಣೆ ಆಗ್ತಾರೆ ಚರ್ಚೆ, ಅದೇನಾದರೂ ಸಾಧ್ಯತೆ? ಬಹುಶಃ ಅದು ಗೊತ್ತಿಲ್ಲ ನನಗೆ. ರಾಜಕೀಯದಲ್ಲಿ ಅಷ್ಟೊಂದು ನಾನೇನು ಆಸಕ್ತಿ ಇಲ್ಲ. ಹಾಲು ಅನ್ನೋದು ಭಾಳ ವಿಶೇಷವಾದದ್ದು. ಅದು ಒಡೆಯುವಂಥ ಅಂದರೆ ಮನಸ್ಸು ಒಡೀತು ಅಂತ ಅಂದರೆ ಏನೇನು ಪರಿವರ್ತನೆ ಆಗ್ಬೋದು ಅನ್ನೋದು ಮಿಕ್ಕಿದ ವಿಚಾರ. ಮನಸ್ಸು ಒಡೆಯುತ್ತೆ ಹಂಗಲ್ಲ ಸರ್? ಖಂಡಿತವಾಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.